ಜಿಬಿ ಅಮೃತ ಮಹೋತ್ಸವ ಸ್ಕೀಮ್ನಲ್ಲಿ ಭಾರಿ ಗೊಂದಲ. ಪಬ್ಲಿಕ್ ಟಿವಿ ಸುದ್ದಿಯ ಬಿಗ್ ಇಂಪ್ಯಾಕ್ಟ್. ಮನೆಗಳ ಸಬ್ಸಿಡಿ ದುಡ್ಡಿಗೆ ಕೊಕ್ಕೆ ಹಾಕಿದ್ದು ಅಧಿಕಾರಿಗಳು. ಈ ಬಗ್ಗೆ ವಿಸ್ತೃತ ಸುದ್ದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಈ ತಿಂಗಳೊಳಗಡೆ ಮನೆ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ತಿಂಗಳೊಳಗಡೆ ಯಾಕೆ ನಾವು ಅದನ್ನು ಸುದ್ದಿ ಮಾಡಿ ಹಾಕಿ ಬಿಸಿ ಮುಟ್ಟುವವರೆಗೂ ಕೂಡ ನಿಮಗೆ ಬೇಕಾಗಿರಲಿಲ್ಲ. ನಿಮಗೆ ಏನೇನು ವ್ಯವಸ್ಥೆಗಳಾಗಬೇಕು ಅದಾಗ್ತಾ ಇರುತ್ತೆ. ಪಬ್ಲಿಕ್ ಟಿವಿಗೆ ಜಿಬಿಎ ವೆಲ್ಫೇರ್ ಆಫೀಸರ್ ಮುರಳೀಧರ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು? ಮನೆ ಒಳಗೆ ಬಿಡಲ್ಲ ಸರ್, ಬೀಗ ಕಿತ್ಕೊಂಡ್ಬಿಟ್ಟಿದ್ದಾರೆ. ಆರನೇ ತಾರೀಕು ನಮ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ಆರನೇ ತಾರೀಕು ಮನೆ ಒಳಗೆ ಬಿಡಲ್ಲ ಸರ್, ಬೀಗ ಕಿತ್ಕೊಂಡ್ಬಿಟ್ಟಿದ್ದಾರೆ. ಟ್ರೈ ಮಾಡಿ ಎಲ್ಲ ಕಳಿಸ್ಕೊಡ್ತೀನಿ ನಾನು, ಓಕೆನಾ? ಎಲಿಜಿಬಲ್ ಇರೋರು ಮಾತ್ರ ಹೇಳ್ತಾ ಇರೋದು. ಆಮೇಲೆ ಇನ್ಎಲಿಜಿಬಲ್ ಬಂದು ಕೇಳಿದ್ರೆ ನಾನು ಬೇರೆ ಥರ ಎಲಿಜಿಬಲ್ ಇದ್ದವ್ರಿಗೆ ಮಾತ್ರ ಮಾಡ್ಕೊಡ್ತೀನಿ. ನಾವು ಚೆಕ್ ಮಾಡಿ ನಾನು ಎಷ್ಟು ಜನ ಎಲಿಜಿಬಿಲಿಟಿ ಇದೆ ನೋಡಿ, ಇಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಆಸಕ್ತಿ ಹೇಗಿರುತ್ತೆ ಅಂತ ನೋಡಿ. ಅದರಲ್ಲಿ ಯಾರೆಲ್ಲ ಪ್ರೆಷರ್ ಅನ್ನ ಹಾಕ್ತಾರೆ ಅಂಥವರಿಗೆ ಮನೆಗಳು ಹೇಗೆ ಬೇಕೋ ಹಾಗೆ ಸಿಗುತ್ತೆ. ಒಂದಲ್ಲ ಎರಡೆರಡು ಸಿಗುತ್ತೆ. ಹಿಂದೆಯೂ ಕೂಡ ಈ ವಿಚಾರದಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ, ಮಾತನಾಡಿದ್ದಾರೆ. ಇದೊಂದು ಬಾರಿ ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ. ಸದನದಲ್ಲೂ ಒಂದು ಬಾರಿ ಚರ್ಚೆ ಆಗಿದೆ. ಇದು ಮನೆ ಸಬ್ಸಿಡಿ ಕ್ರೆಡಿಟ್ ಆದವರಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಪರಿಶೀಲಿಸದೆ ನೋಟಿಸ್ ಅನ್ನ ವಸತಿ ನಿಗಮ ಕೊಟ್ಟಿದೆ. ನೋಟಿಸ್ ತಡೆ ಹಿಡಿಯಲು ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ ವಿಚಾರವಾಗಿ ಸುದ್ದಿಯನ್ನ ಪಬ್ಲಿಕ್ ಟಿವಿ ಮಾಡಿತ್ತು. ಹಿಂದೂ ಮುಂದೆ ನೋಡದೆ ನೋಟಿಸ್ ಅನ್ನ ಕೊಟ್ಟಿದ್ದು ತಪ್ಪು ಅಂತ ಜಿಬಿಎ ವೆಲ್ಫೇರ್ ಆಫೀಸರ್ ಮುರಳೀಧರ್ ಅವರು ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೊಟ್ಟವ್ರು ಯಾರಾಗಿದ್ದಾಗ ನೋಟಿಸು ಯಾಕೆ ಕೊಟ್ರು? ಅವರು ಕೊಟ್ಟವ್ರಿಗೆ ಏನು ಕ್ರಮ ಆಗಿದ್ದಾಗ? ಮಾನಸಿಕವಾಗಿ ಕಿರುಕುಳ ಅಂತ ಕೇಸ್ ಹಾಕಬೇಕು. ಅವ್ರು ಯಾರು ನೋಟಿಸ್ ಕೊಟ್ಟರು ಅವ್ರಿಗೆ? ಅಲ್ಲಿ ಸಾರ್ವಜನಿಕರು ಯಾರೆಲ್ಲ ಇದ್ದೀರಿ ಅವ್ರನ್ನೊಂದು ಕೇಸ್ ಹಾಕಬೇಕು ಅವ್ರ ಮೇಲೆ. ಇವಾಗ ಕೋಗಿಲು ಅವ್ರಿಗೆ ಅಮೃತ ಮಹೋತ್ಸವದ ಹಣ ಬಿಡುಗಡೆ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಮನೆ ಕೊಡ್ತಿದ್ದಾರೆ. ಅದೇ ಸೇಮ್ ನಮಗೆ 10 ತಿಂಗಳಾಗಿದೆ ಹಣ ಬಂದು. 10 ತಿಂಗಳಿಂದ ಅಮೃತ ಮಹೋತ್ಸವದ ಹಣನ ಹೋಲ್ಡ್ ಮಾಡಿಕೋರೆ, ರಿಜಿಸ್ಟ್ರೇಷನ್ ಬಿಡ್ತಿಲ್ಲ ನಮಗೆ. ಇದೇ ಪ್ರಾಬ್ಲಮ್ಮು. ನಾವು ಟ್ಯಾಕ್ಸ್ ಪೇಯರ್, ನಾವು ಕರ್ನಾಟಕದವರು. ನಮ್ಮ ಹಣ ಎತ್ತಿ ಕೋಗಿಲ ಕ್ರಾಸ್ ಅವ್ರು ಕೊಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಇದು? ನಾವು ಬೆನಿಫಿಷಿಯರ್ಸ್ ಅಂತ ಆಯ್ಕೆಯಾಗಿ 10 ತಿಂಗಳಾಗಿದೆ, ಹಣ ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ. ನಮ್ಮ ತಂದೆ ಅರ್ಜಿ ಹಾಕಿದ್ರು. ಇದನ್ನ ನಮ್ಮ ತಂದೆ ತೀರ್ಕೊಂಡೇ ಬಿಟ್ರು ಮೇಡಮ್. ಓಡಾಡಿ ಜಿಬಿಎಗೆ BBMPಗೆ ವಾರ್ಡ್ಗೆ ಓಡಾಡಿ ತೀರ್ಕೊಂಡೇ ಬಿಟ್ರು. ಅದು ಫಾಲೋಅಪ್ ನಾನು ಮಾಡ್ತಿದ್ದಿ. ಇಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಇವರು. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ಇದ್ರ ಬಗ್ಗೆ ಬಿಡಲ್ಲ ನಾವಂತೂ. ಮ್ಯಾಮ್, EMI ಕಟ್ತಾ ಇದ್ದೀವಿ ನಾವು. ನಮ್ಮ ಪ್ರಾಬ್ಲಮ್ ಏನಂದರೆ EMI ಕಟ್ಟಬೇಕು, ಒಂದು ಕಡೆ ಮನೆ ಬಾಡಿಗೆನೂ ಕಟ್ಟಬೇಕು. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಹಾಕಿದ್ವಿ. ಈ ಥರ ಮಾಡ್ತಿದ್ದಾರೆ. ನೀವೇ ನೋಡ್ತಿದ್ದೀರಲ್ಲ, ಯಾವಾಗಲೂ ಆಶ್ವಾಸನೆ ಕೊಡೋದೇ, ಆಮೇಲೆ ಬಂದು ಇನ್ನೊಂದು ಥರ ಹೇಳ್ತಾರೆ. ಬಂದು ಪೊಲೀಸವ್ರನ್ನ ಅಡ್ಡ ಇಟ್ಕೊಂಡಿದ್ದಾರೆ, ಯಾರು ಹೋಗಿ ಕೇಳಬಾರ್ದು ಅಂತ. ಹಾಗಾಗಿ ಇವಾಗ 31 ಕೊಟ್ಟಿದ್ದಾರೆ. ನಾವು ನೋಡ್ತೀವಿ, ನೋಡಿಬಿಟ್ಟು 2ನೇ ತಾರೀಕು ಇಲ್ಲೇ ಬರ್ತೀವಿ ಮತ್ತೆ ತರೋದು. ಸಬ್ಸಿಡಿ ರಿಲೀಸ್ ಆಗಿತ್ತಾ ನಿಮ್ಮ ಅಕೌಂಟ್? ಹೌದು ಮ್ಯಾಮ್, ಹೌದು. ಬಟ್ ನೀವು ಕಂಪ್ಲೀಟ್ ಅಮೌಂಟ್ ಕಟ್ಟಿದ್ದೀರಾ ಈಗ? ಇಲ್ಲ, ಕಂಪ್ಲೀಟ್ ಅಮೌಂಟ್ ಕಟ್ಟಿಲ್ಲ. ಈ ಸಬ್ಸಿಡಿ ಆಗಲಿ, ಆಮೇಲೆ ರಿಜಿಸ್ಟ್ರೇಷನ್ಗೆ ಬಿಡ್ತಾರಲ್ವಾ? ನೋಟಿಸ್ ಇಶ್ಯೂ ಮಾಡಿದಾರಾ? ದುಡ್ಡು ಮಾಡಿದ್ದಾರೆ ಮ್ಯಾಮ್, ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಅದೇ ಇವಾಗ ನೀವೆಲ್ಲ ಕ್ಲಿಯರ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ನೋಟಿಸ್ ಬರ್ತಾ ಇದೆ ನಮಗೆ. ನಮ್ಮದು 2017 ಅಪ್ಲಿಕೇಶನ್ ಹಾಕಿದ್ದು. 2021 ನಮಗೆ ಅಲರ್ಟ್ ಆಯಿತು ಮನೆ. ದುಡ್ಡು ಕಟ್ಟಿದ್ದೀವಿ. 5 ಲಕ್ಷ ಸಬ್ಸಿಡಿ ಸಿಕ್ಕಿದೆ BBMPಯಿಂದ. 5 ಲಕ್ಷ ಸಬ್ಸಿಡಿ ಸಿಕ್ಕಿ 10 ತಿಂಗಳಾಯಿತು. ಮೇ 2ನೇ ತಾರೀಕು ಅವ್ರು ಹಾಕ್ತಾರೆ. ಮೇ 3ನೇ ತಾರೀಕು ಮಿಕ್ಕಿದ ಅಮೌಂಟ್ ಎಲ್ಲ ನಾವು ಕ್ಲಿಯರ್ ಮಾಡಿಬಿಡ್ತೀವಿ. ಮಿಕ್ಕಿದ ಅಮೌಂಟ್ ಕ್ಲಿಯರ್ ಮಾಡಿದ್ರು ಇವ್ರು ಇನ್ನೂ ನಮಗೆ ವೆರಿಫಿಕೇಷನ್ ಆಗಬೇಕು. ವೆರಿಫಿಕೇಷನ್ ಆಗಿ 8 ತಿಂಗಳಾಗಿದೆ, ಆದರೂ ಇನ್ನೂ ಇವರು ಮನೆ ಕೀ ಕೊಡ್ತಾ ಇಲ್ಲ. ಬಗೆಹರಿಸ್ತೀವಿ ಅಂದರು. ಈಗ 12ನೇ ತಾರೀಕು ಬಂದಿದ್ದೀವಿ. ಈಗ ಈ ಮಂತ್ ಎಂಡ್ವರೆಗೂ ಅವ್ರು ಟೈಮ್ ತೊಗೊಂಡಿದ್ದಾರೆ.
ನಮ್ಮ ಜೊತೆ ಮುರಳೀಧರ್ ಅವರು ಇದ್ದಾರೆ, GBA ಅಧಿಕಾರಿ. ಸರ್, ಇವಾಗ ವಸತಿ ನಿಗಮದ ಈ ಒಂದು ಅಮೃತ ಮಹೋತ್ಸವ ಸ್ಕೀಮ್ ಏನಿದೆ, ಅದರಿಂದ ಫಲಾನುಭವಿಗಳಿಗೆ ಸಬ್ಸಿಡಿ ದುಡ್ಡು ಬಂದಿದ್ರು ಕೂಡ ಮನೆ ಅಲಾಟ್ಮೆಂಟ್ ಆಗಿರಲಿಲ್ಲ. ಆ ಸಬ್ಸಿಡಿ ದುಡ್ಡು 8 ತಿಂಗಳಿಂದ ಅದೇ ರೀತಿ ಖಾತೆಯಲ್ಲಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಸುದ್ದಿ ಮಾಡಿತ್ತು. ಸೊ ಏನು ಎಕ್ಸಾಕ್ಟ್ ಆಗಿ ಆಗಿರೋದು ಸರ್? ನಾವು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಾನೆ ಅನ್ಕೊಂಡಿದ್ವಿ, ಏನಾಗಿರೋದು? ಮ್ಯಾಮ್, ಇದು ಯಾವುದೇ ರೀತಿ ಸ್ಕ್ಯಾಮ್ ಆಗಿಲ್ಲ. ಸ್ಕ್ಯಾಮ್ ಯಾಕಂದರೆ ಎಲ್ಲಿಗೂ ಕೂಡ ದುಡ್ಡು ಯಾವುದೇ ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ. ಸ್ಕ್ಯಾಮ್ ಅಂತಂದರೆ ಅನಧಿಕೃತ ಫಲಾನುಭವಿಗೆ ನಾವು ದುಡ್ಡು ಕೊಟ್ಟಾಗ ಮಾತ್ರ ಅದು ಸ್ಕ್ಯಾಮ್ ಆಗುತ್ತೆ. ಯಾವುದೇ ಎಲ್ಲ 550 ಫಲಾನುಭವಿಗಳಿಗೆ ಏನು ಅಂತ ನಾವು ಲಿಸ್ಟ್ ಕೊಟ್ಟಿದ್ವಿ, ಆ ಲಿಸ್ಟ್ ಕೊಡಲೇಬೇಕು ಅಂತೇಳಿ. ಮಾಜರ್ ಪ್ರಕ್ರಿಯೆ ತಡವಾಗಿ ಆಗಿರೋದ್ರಿಂದ ಸೊ ಇವರಿಗೆ ನಾವು ಸಕಾಲದಲ್ಲಿ ಸಬ್ಸಿಡಿ ರಿಲೀಸ್ ಮಾಡೋಕ್ಕೆ ಆಗಿಲ್ಲ. ಈಗ ಮಾಜರ್ ಪ್ರಕ್ರಿಯೆನ 5 ನಗರ ಪಾಲಿಕೆಗಳಿಂದ ನಾವು ತಗೊಂಡು ನಾವು ಅತಿ ಶೀಘ್ರದಲ್ಲಿ ನಾವು ಪಟ್ಟಿನ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟ ತಕ್ಷಣ ಅವರ ಅಕೌಂಟ್ಗೆ ಇಮಿಡಿಯೇಟ್ ಕ್ರೆಡಿಟ್ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಅಂತಿಮವಾಗಿ ಸಬ್ಸಿಡಿ ದುಡ್ಡು ರಿಲೀಸ್ ಆಗುತ್ತೆ ಸರ್. ನಿಮ್ದೇನು ಸರ್ ಹೊಸ ರೂಲ್ಸ್ ಇದು? ಸಬ್ಸಿಡಿ ದುಡ್ಡು ಆದ್ಮೇಲೆ ವೆರಿಫಿಕೇಶನ್ ಅನ್ನೋದು ಯಾವ ಥರ? ಅಲ್ಲ, ಏನಾಗಿದೆ, ರಾಜೀವ್ ಗಾಂಧಿನಲ್ಲಿ ಸ್ಯಾಂಕ್ಷನ್ ಲೆಟರ್ ತಗೊಂಡು ಆದಮೇಲೆ ಆ ಸ್ಯಾಂಕ್ಷನ್ ಲೆಟರ್ ಆಧಾರದ ಮೇಲೆ 550 ಫಲಾನುಭವಿ ಪಟ್ಟಿನ ನಮಗೆ ಕಳಿಸಿದ್ರು. ಅದಕ್ಕೆ ನಾವು 550 ಫಲಾನುಭವಿಗಳಲ್ಲಿ SC ST OBC ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ವರ್ಗಗಳ ವಾರು ನಾವು ದುಡ್ಡನ್ನು ರಿಲೀಸ್ ಮಾಡಿದ್ವಿ 550 ಜನಕ್ಕೆ ಅಂತ. 550 ಜನ ಪಟ್ಟಿ ನಮಗೆ ಬಂದ ಮೇಲೆ ಆ ಪಟ್ಟಿನ ನಾವು ನಮ್ಮ ಆ್ಯಸ್ ಪರ್ BBMP ನಮ್ಮ ರೂಲ್ಸ್ ಪ್ರಕಾರ, ನಮ್ಮ ಸ್ಕೀಮ್ ಗೈಡ್ಲೈನ್ಸ್ ಪ್ರಕಾರ ನಾವು ಲೋಕಲಲ್ಲಿ ನಮ್ಮ ARO ಮತ್ತು ಇಂಜಿನಿಯರಿಂಗರಿಂದ ಅವರು ಮಾಜರ್ನ ತಗೊಂಡು ನಂತರ ನಾವು ಕೊಡಬೇಕು. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಪವಿತ್ರ, ನೀವು ಕೇಳಿರುವಂಥದ್ದು ಕರೆಕ್ಟಾಗೇ ಇತ್ತಲ್ಲಿ. ನೀವು ದುಡ್ಡನ್ನು ಸಬ್ಸಿಡಿ ಬಂದ ಮೇಲೆ ಅವರು ವೆರಿಫಿಕೇಷನ್ ಹೆಂಗೆ ಮಾಡ್ತಾರೆ ಅಂತ ಅಲ್ಲಿ ಡೌಟ್ ಕ್ರಿಯೇಟ್ ಆಗೇ ಆಗುತ್ತೆ ಈ ವಿಚಾರದಲ್ಲಿ. ಇವರೆಲ್ಲ ದುಡ್ಡು ಬಂದ ಮೇಲೆ ಆಮೇಲೆ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು ಅವ್ರು ಅದಕ್ಕೆ ಸರಿ ಇಲ್ಲ ಅಂತಂದ್ರೆ ಎಲ್ಲೋಗುತ್ತೆ ಆ ಸಬ್ಸಿಡಿ ದುಡ್ಡು? ಯಾರು ತಗೊಳ್ಳೋ ತಿಂತಾರೆ? ಪ್ರಶ್ನೆ ಬರುತ್ತೆ ಅಲ್ವಾ ಇವೆಲ್ಲ? ಹೌದು, ಯಾಕಂದ್ರೆ ಸಬ್ಸಿಡಿ ದುಡ್ಡು ರಿಲೀಸ್ ಆಗೋದೇ ಅರ್ಹರು ಅಂತ ಆದಾಗ, ಅರ್ಹರು ಅಂತ ಗೊತ್ತಾಗಿ ಅದಾದ ಮೇಲೆ ಸರ್ಕಾರದ ಸಬ್ಸಿಡಿ ದುಡ್ಡು ಬರುತ್ತೆ. ಆದರೆ ಇವ್ರು ಹೇಳ್ತಾ ಇರೋದೇನು, ಸಬ್ಸಿಡಿ ದುಡ್ಡು ಬಂದ ಮೇಲೆ ನಾವು ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಕ್ರಮ ಮಾಡಿದವ್ರು ಯಾರು? ಫಲಾನುಭವಿಗಳ ಪಟ್ಟಿಯಲ್ಲಿ ಅಕ್ರಮ ಮಾಡಿದ್ರೆ ಅದಕ್ಕೆ ಕಾರಣ ಯಾವ ಅಧಿಕಾರಿ? ಇದೆಲ್ಲವನ್ನ ಕೂಡ ಪರಿಗಣಿಸಬೇಕು. ಆದರೆ ಇಲ್ಲೇನಾಗಿದೆ, ಜನರಿಗೆ ಬಡವರ ರಕ್ತವನ್ನು ಹೇಗೆ ಹೀರ್ತಾರೆ ಅನ್ನುವಂಥದ್ದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಒಂದು ಕಡೆಯಿಂದ GBA ಕೇಳಿದರೆ ವಸತಿ ನಿಗಮಕ್ಕೆ ಕೇಳ್ತಾರೆ, ವಸತಿ ನಿಗಮದವರು ಕೇಳಿದ್ರೆ GBAಗೆ ಎತ್ತಾಕ್ತಾರೆ. ಸರಿ, ಓಕೆ, ಲಿಸ್ಟನ್ನು ಒಂದು ಫೈನಲ್ ಲಿಸ್ಟ್ ಅಲಾಟ್ಮೆಂಟ್ ಮಾಡೋದಕ್ಕೆ, ವೆರಿಫಿಕೇಶನ್ ಮಾಡೋದಕ್ಕೆ 8 ತಿಂಗಳು ಬೇಕಾಗಿದೆಯಾ ಇವರಿಗೆ? 8 ತಿಂಗಳ ಕಾಲ ಇದುವರೆಗೂ ಕೂಡ ಫೈನಲ್ ಲಿಸ್ಟ್ GBAಯಿಂದ ಬರಲಿಲ್ಲ. ಓಕೆ, GBAಯಿಂದ ಬಂದಿಲ್ಲ ಅಂತಾದಾಗ ವಸತಿ ನಿಗಮದ ಅಧಿಕಾರಿಗಳು ಏನು ಮಾಡಬೇಕು? ಪತ್ರವನ್ನು ಬರೀತಾರೆ. ಓಕೆ, ಅದೆಲ್ಲವೂ ಕೂಡ ಓಕೆ. ಬಟ್ ಇಲ್ಲೇನಾಗಿದೆ ಅಂದರೆ ಅರುಣ್, ವಸತಿ ನಿಗಮದಿಂದ ಎಗೇನ್ ಜನರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ನೀವು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾವು ನಿಮ್ಮ ಮನೆಯನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಪ ಸಬ್ಸಿಡಿ ದುಡ್ಡುಗೆ ಕಾಯ್ತಾ ಇರೋರು ಈ ರೀತಿ ನೋಟಿಸ್ ಬಂದಾಗ ಏನ್ ಮಾಡ್ತಾರೆ? ಪ್ರೈವೇಟ್ ಬ್ಯಾಂಕ್ಗೆ ಹೋಗ್ತಾರೆ, ಬಡ್ಡಿ ದುಡ್ಡುಗೆ ಮತ್ತೆ ಎಗೇನ್ ಇಲ್ಲೆಲ್ಲವೂ ಕೂಡ ಸಬ್ಸಿಡಿ ದುಡ್ಡು ಕಾಯಲ್ಲ, ಬದಲಾಗಿ ಎಲ್ಲವೂ ಕೂಡ ಕಟ್ತಾರೆ. ಅಂದ್ರೆ ಎಲ್ಲವೂ ಕೂಡ ಇಲಾಖೆಯ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿಗೆ ಬಡವರು ಯಾವ ರೀತಿ ಅಲೆದಾಡಬೇಕು ಅನ್ನುವಂಥದ್ದಕ್ಕೆ ಇದೊಂದು ದೊಡ್ಡ ಮಟ್ಟದ ಉದಾಹರಣೆ ಅನ್ಸುತ್ತೆ. ಸೊ ಈಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರವಾದ ಬಳಿಕ ಎಗೇನ್ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಜನವರಿ 31 ಒಳಗಡೆ ನಾವು ಟ್ರೈ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಟ್ರೈ ಅನ್ನುವಂತಹ ಪದವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದು. ಅಧಿಕಾರಿಗಳ ಆಶ್ವಾಸನೆ ಏನಾಗುತ್ತೆ? ಈಗ ಜನರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ನಮಗೆ ಕಾದು ಸಾಕಾಗಿದೆ, ಇವರ ಆಶ್ವಾಸನೆಗಳನ್ನ ಕೇಳಿ ಕೂಡ ಸಾಕಾಗಿದೆ. ಕೋಗಿಲು ಲೇಔಟರ್ಗೆ ಇಮಿಡಿಯೇಟ್ ಮನೆ ಸಿಗುತ್ತೆ ಅಂತ ಆದ್ರೆ ನಾವು ನಿಯತ್ತಾಗಿ ಎಲ್ಲವನ್ನ ದುಡ್ಡು ಕಟ್ಟಿದೀವಿ, ನಮ್ಗೆ ಯಾಕೆ ವಿಳಂಬ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಹೇಳ್ತಾ ಇದ್ದಂಥ ಮಾತುಗಳ ರೀತಿಯಲ್ಲಿ ನೋಡಿದ್ರೆ ನಿಯತ್ತಾಗಿರೋದೇ ತಪ್ಪ ಅಂತ ಪ್ರಶ್ನೆ ಬಂದೇ ಬರುತ್ತೆ.